ಹೊರಗೆ ಹಣ ಬಿದ್ದಿರುವುದು ಕಂಡುಬಂದರೆ ಅದು ಹಣದ ಆಗಮನದ ಸಂಕೇತವಾಗಿದೆ. ಶೀಘ್ರದಲ್ಲೇ ನಿಮ್ಮ ಬಳಿಯೂ ಹಣ ಬರುತ್ತದೆ. ಬಟ್ಟೆಗಳನ್ನು ಧರಿಸಿದಾಗ ಅಥವಾ ತೆಗೆಯುವಾಗ ಜೇಬಿನಿಂದ ಹಣ ಬಿದ್ದರೆ ಅದು ಹಣದ ಪ್ರಾಪ್ತಿಯು ಸಂಕೇತವಾಗುತ್ತದೆ. 1 ರೂಪಾಯಿ ನಯಾ ಪೈಸಾ ಇಲ್ಲ, ಒಂದು ಬೆಳಂಗೂ ಇಲ್ಲ. ನಿಮ್ಮ ಮನೆಯು ಮುಖ್ಯ ದ್ವಾರದ ಹೊರಗೆ ಬಿಳಿ ಎಕ್ಕಡ ಗಿಡ ಬೆಳೆದರೆ ಎಕ್ಕಡ ಅಲ್ಲದು ಎಕ್ಕದ ಗಿಡ ಬೆಳೆದರೆ ಅದು ನೀವು ಶ್ರೀಮಂತರವಾಗುತ್ತದೆ ಸೂಚಿಸುತ್ತದೆ. ಇದು ನಿಮಗೆ ಶುಭ ಸಂಕೇತವಾಗಿದೆ. ಇದರ ಅರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲಿ ಹಣ ಆಗಮಿಸುತ್ತದೆ. ಬೆಕ್ಕು ಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ ಅದು ಶುಭ ಸಂಕೇತವಾಗಿದೆ. ಚಾವಣಿಯ ಮೇಲೆ ಬೆಲೆ ಬಾಳುವ ವಸ್ತು ಬಿದ್ದರೂ ಒಳ್ಳೆಯದು ಎಂದು ಪರಿಗಣಿಸಿಕೊಳ್ಳುತ್ತದೆ. ಶಾಸ್ತ್ರಗಳ ಪ್ರಕಾರ ಯಾವುದಾದರೂ ಪಕ್ಷಿಯು ನಿಮ್ಮ ಚಾವಣಿಯಲ್ಲಿ ಮೇಲೆ ಬೆಲೆ ಬಾಳುವ ವಸ್ತುಗಳನ್ನು ಬೀಳಿಸಿದರೆ ಅದು ಕೂಡ ಶ್ರೀಮಂತವಾಗಿರುವ ಸಂಕೇತವಾಗಿದೆ. ಮನೆಯಲ್ಲಿ ಇದಕ್ಕಿಂತ 3 ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡು ಬಂದರೆ ಅದು ತುಂಬಾ ಶುಭವೆಂದು ಪರಿಗಣಿಸಿಕೊಳ್ಳುತ್ತದೆ. ಇದು ಮಹಾಲಕ್ಷ್ಮೀ ದೇವಿಯ ಆಗಮನ ಮಗ. ಓಡಿಸ್ಬಿಟ್ಟೆ, ಮುಗೀತು, ನೀನ್ ಶ್ರೀಮಂತರ ಹಂಗಿಲ್ಲ. ಬೆನ್ನಟ್ಟುತ್ತಿರುವ ಕಂಡು ಬಂದರೆ ಅದು ಮನೆಯ ಪ್ರಗತಿಯ ಸಂಕೇತವಾಗಿದೆ. ಯಾವುದು ಬೆನ್ನಟ್ಟಿ ಬರೋದು? ಹಲ್ಲಿಗಳು. ಓಕೆ, ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ. ದೀಪಾವಳಿ ಹಬ್ಬದ ದಿನ ತುಳಸಿ ಗಿಡದಲ್ಲಿ ಹಲ್ಲಿ ಕಂಡು ಬಂದರೆ ಅದು ಅತ್ಯಂತ ಶುಭವೆಂದು ಪರಿಗಣಿಸಿಕೊಳ್ಳುತ್ತದೆ. ನಮ್ಮ ಮಮ್ಮಿ ಪೊರಕೆ ತಗೊಂಡು ಹೊಡೆದು ಬಿಡ್ತಾರೆ, ಅಲ್ಲಿ ಬಂದೈತಿ ಪಾ, ಓಡಿಸ್ರಿ ಅಂತೇಳಿ. ಇದು ಹಿಂಗೆ, ಇದು ಸಂಪತ್ತು ಮತ್ತು ಹಣ ಸಿಗುವ ಸಂಕೇತವಾಗಿದೆ. ಬೆಳಿಗ್ಗೆ ಕಬ್ಬು ಕಾಣಿಸುವುದು ಕೂಡ ತುಂಬಾ ಶುಭವೆಂದು. ನಾವು ಸಿಟಿಲಮ್ಮ ಇರೋದು, ಕಬ್ಬು ಗಿಬ್ಬೆಲ್ಲ ಕಾಣಂಗಿಲ್ಲ ನಮಗೆ ಏನಿದ್ರು ಪಬ್ಬು ಕಾಣೋದು. ಇದು ಬೆಂಗಳೂರು. ನೆಮ್ಮದಿಗಳಿಗೆ ಬದಲಾಗಿದೆ ಎಂದು ಸಂಕೇತವಾಗಿದೆ. ಲಕ್ಷ್ಮೀ ದೇವಿಯು ವಾಹನವಾದ ಗೂಬೆಯ ನಿಮ್ಮ ಮನೆಯ ಹೊರಗೆ ಬಹಳ ದಿನಗಳಿಂದ ಕಂಡು ಬರುತ್ತಿದ್ದರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯು ಆಗಮಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ಅಲ್ಲಿಗೆ ಲಕ್ಷ್ಮೀ ದೇವಿ ಖಂಡಿತವಾಗಿಯೂ ಹೋಗುತ್ತಾಳೆ ಮತ್ತು ನಿಮಗೆ ಶೀಘ್ರದಲ್ಲೇ ಅಪಾರ ಸಂಪತ್ತು ಸಿಗುತ್ತದೆ. ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳನ್ನು ನೋಡುವುದು ಸಂಪತ್ತು ಸಿಗುವ ಸಂಕೇತವೆಂದು ಪರಿಗಣಿಸಿಕೊಳ್ಳುತ್ತದೆ. ಯಾವಾಗ ನೋಡಿದ್ಯಾ ಮಚ್ಚ? ನಾನು ನೋಡಲಿಲ್ಲ. ಕನಸಿನಲ್ಲಿ ದೇವಸ್ಥಾನವನ್ನು ನೋಡುವುದು ಕೂಡ ಶುಭವೆಂದು ಪರಿಗಣಿಸಿಕೊಳ್ಳುತ್ತದೆ. ನಮ್ಮ ಮನೆ ಪಕ್ಕದಲ್ಲಿ ಇಸ್ಕಾನ್ ಟೆಂಪಲ್ ಇದೆ, ದಿನಾ ನೋಡುತ್ತೇವೆ, ಕನಸಲ್ಲೂ ಬರುತ್ತದೆ. ಶುಭ ಸಂಕೇತ ಇಲ್ಲಿ ಕಾಣಿಸ್ತಾ ಇಲ್ಲ. ಸೀರೆಯಲ್ಲಿ ಮಹಿಳೆಯನ್ನು ನೋಡುವುದು, ಇದ್ಯಾವ ಲಕ್ಷ್ಮೀ ದೇವೇ ಗೊತ್ತೇ ಆಗ್ತಾ ಇಲ್ಲ. ಮೆಟ್ರೋದಲ್ಲಿ ಸುಮಾರು ಲಕ್ಷ್ಮಿನ ನೋಡ್ತಾ ಇರ್ತೀವಿ, ಆದರೆ ಕನಸಿನಲ್ಲಿ ಎತ್ತರಕ್ಕೆ ಇರೋದು ಪ್ರಗತಿ ಕಾಣಿಸ್ತಾ ಇಲ್ಲ. ನೀವು ಯಾವುದಾದರೂ ಕೆಲಸಕ್ಕೆ ಹೊರಗೆ ಹೋಗುತ್ತಿದ್ದರೆ ಮತ್ತು ದಾರಿಯಲ್ಲಿ ನಾಯಿಯನ್ನು ತನ್ನ ಬಾಯಲ್ಲಿ ತಿನ್ನಬಹುದಾದ ಸಸ್ಯಾಹಾರಿ, ಇದು ಯಾವ ನಾಯಿ ಸಸ್ಯಾಹಾರಿ ತಿನ್ನೋದು, ವಸ್ತು ರೊಟ್ಟಿಯನ್ನು ತರಿತಿರುವುದು ಕಂಡು ಬಂದರೆ ಅದು ನಿಮಗೆ ಎಲ್ಲಿಂದಾದರೂ ಹಣದ ಲಾಭವಾಗಿದೆ ಎಂದು ಸೂಚಿಸುತ್ತದೆ. ಚೇ ಅದು ಕಕ್ಕೋದು ಮರೆಯ ವಾಮಿಟ್ ಮಾಡ್ತಿರ್ತೈತಿ. ಹಸಿ ತಿನ್ನಂಗಿಲ್ಲ, ಅದು ಹಸು ತಿನ್ನೋದೇ ವಾಮಿಟ್ ಮಾಡಕ್ಕೆ ನಾಯಿ. ಎಂತೆಂಥ ಶ್ರೀಮಂತ ಎಲ್ಲೆಲ್ಲ ಲಕ್ಷಣಗಳದಾವು. ನಿಮ್ಮ ನಿದ್ರೆಯು ಬೆಳಿಗ್ಗೆ 3 ಗಂಟೆಯಿಂದ 5 ಗಂಟೆಯ ನಡುವೆ ತೆರೆದರೆ ನಿಮ್ಮ ಜೀವನದ ದುಃಖದ ಮೋಡಗಳನ್ನು ದೂರವಾಗಲು ಪ್ರಾರಂಭಿಸುತ್ತದೆ. ನನಗೆ ನಿದ್ದೆ ಬರಂಗಿಲ್ವಾ? ದುಃಖ ಐತಂತೇಳಿ ನಿದ್ದೆ ಬರಂಗಿಲ್ಲ. ಇದು ಯಾವುದು? ಇದು 3 ಗಂಟೆಯಿಂದ 5 ಗಂಟೆ ನಿದ್ದೆ ಬಂದಿಲ್ಲ ಅಂದರೆ ಶ್ರೀಮಂತರಾಗ್ತಾರಂತೆ. ತಗೋ. ನಿಮ್ಮ ಕನಸಿನಲ್ಲಿ ಗಿಳಿ ಕಂಡು ಬಂದರೆ ಈಗ ಹಾರಿ ಹೋಗಿದೆ, ಜಸ್ಟ್ 5 ಮಿನಿಟ್ಸ್ ಬಿಫೋರ್ ಕಾಣಿಸಿಕೊಳ್ಳುವುದು ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲಿ ದೂರವಾಗಲಿದೆ ಮತ್ತು ಲಕ್ಷ್ಮೀದೇವಿಯು ಕೃಪೆಯು ನಿಮ್ಮ ಮೇಲೆ ಇರುತ್ತದೆ ಎಂದು ಅರ್ಥೈಸುತ್ತದೆ. ನಿಮಗೆ ಶೀಘ್ರದಲ್ಲಿ ಎಲ್ಲಿಂದಾದರೂ ಹಣ ಸಿಗಲಿದೆ. ನಮಗೆ 2 ನೂಡಲ್ಸ್ ಸಿಕ್ಕಿದೆ ಇವತ್ತು, ಹಣ ಸಿಗಲಿಲ್ಲ. ಯಾವುದೇ ದಿನ ನಿಮ್ಮ ಕನಸಿನಲ್ಲಿ ಪೊರಕೆ, ಆನೆ ನವಿಲು ಇದ್ಯಾವ ನವಿಲು ಮಚ್ಚ? ಆನೆ ನವಿಲು ಫಸ್ಟ್ ಟೈಮ್ ಕೇಳಿದೆ. ಶಂಖ, ಬಾಳೆಹಣ್ಣು ಅಥವಾ ಹಳ್ಳಿ ಕಂಡು ಬಂದರೆ, ಬಾಳೆಹಣ್ಣು ಕಂಡರೆ ಶ್ರೀಮಂತರಾಗುವರೆ. ಇದು ನನಗೆ ಅರಿಯುವುದು. ನನ್ನ ಮನೆಯಲ್ಲಿ 1 ಡಜನ್ ಬಾಳೆಹಣ್ಣಿದೆ. ಹಾಗಾದ್ರೆ ನಾನು 12 ಸಲ ಶ್ರೀಮಂತನಾಗಬೇಕಾಗಿತ್ತು. ಅಯ್ಯೋ. ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸುವುದು ಕೂಡ ಶುಭ ಸಂಕೇತವಾಗಿದೆ.
ಬೆಳಿಗ್ಗೆ ಎದ್ದ ನಂತರ ನಿಮಗೆ ಶಂಖದ ಧ್ವನಿ ಕೇಳಿಸಿದರೆ ನಿಮ್ಮ ಶುಭ ಸಮಯವು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಮನೆಯಿಂದ ಹೊರಗೆ ಹೋಗುವಾಗ ನಾಯಿಯ ಬಾಯಲ್ಲಿ ರೊಟ್ಟಿ ಅಥವಾ ಯಾವುದಾದರೂ ಸಸ್ಯಾಹಾರಿ ವಸ್ತುವನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ಅದು ನಿಮಗೆ ಹಣದ ಲಾಭವಾಗುತ್ತದೆ. ಇದು ಹೇಳಿದ್ದನೇ ಹೇಳ್ತಾಳೆ. ಹೋಗುವಾಗ ಕಿನ್ನರರು ತೃತೀಯ ಲಿಂಗ